ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್. ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ ಊರಿಗೆ. ಶನಿವಾರ ನೈಟ್ ಬಂದ್ವಿ. ಶನಿವಾರ ನೈಟು ಫುಲ್ಲು ಮಳೆ ಇಲ್ಲಿ. ಬೆಳಗ್ಗೆ ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರಾಗಿದೆ. ತಣ್ಣಗೆ ಸೂರ್ಯನ ಬೆಳಕು. ನಮ್ಮ ಮನೇಲಿ ನಮ್ಮ ಮನೆ ಹತ್ರ ಒಂದು 4-5 ಮರಗಳಿದೆ. ಪಕ್ಷಿಗಳ ಶಬ್ದ ಹೆಂಗೆ ಕೇಳಿಸುತ್ತೆ ಅಂದರೆ ಬೆಳಗ್ಗೆ ಇನ್ನೂ ಸುಮಾರು ಹಂಚಿನ ಮನೆಗಳೆಲ್ಲ ಇದೆ. ಕೆಲವರೆಲ್ಲ ಮನೆಯೆಲ್ಲ ಹೊಡೆದಾಕಿ ತಾರಸಿ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಸೈಟ್ ಕಾಣ್ತಿದೆಯಲ್ಲ, ಅದು ನಮ್ಮದು ಹಳೆ ಮನೆ ಇತ್ತು. ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಡೆಮಾಲಿಷ್ ಮಾಡಿ ಈಗ ಖಾಲಿ ಜಾಗ ಬಿಟ್ಟಿದ್ದಾರೆ. ಹಳೆ ಮನೆ ಇತ್ತಲ್ಲ, ಅದು ಫುಲ್ಲು ಮಣ್ಣಿಂದು. ಅದು ಮಳೆಗೆಲ್ಲ ಬಿದ್ದು ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗೆಲ್ಲ ಮಟ್ಟ ಮಾಡಿದ್ದಾರೆ. ಅಲ್ಲಿ ಹೊಸ ಮನೆ ಕಟ್ಕೊಂಡ್ರಲ್ಲ, ನಮ್ಮಮ್ಮ ಮತ್ತು ನನ್ನ ತಮ್ಮ ಇಲ್ಲಿದ್ದಾರೆ. ಗುಬ್ಬಚ್ಚಿ ನೋಡಿ, ಎಷ್ಟು ವರ್ಷಗಳಾಯಿತು ಗುಬ್ಬಚ್ಚಿಗಳು ನೋಡಿ. ನಮ್ಮ ಅಪ್ಪ ಆವಾಗ ಗುಬ್ಬಚ್ಚಿಗೆ ಈ ಭತ್ತನ ಕುಯ್ಕೊಂಡು ಬಂದ್ಬಿಟ್ಟು ಮನೆ ಬಾಗಿಲಲ್ಲಿ ಕಟ್ತಾ ಇತ್ತು ಪಕ್ಷಿಗಳಿಗೆ. ಅಮ್ಮ ಬೆಳಗ್ಗೆ ಎದ್ದು ಕಸ ಗುಡಿಸ್ತಾ ಇದ್ದಾರೆ. ಗಿಡ ಇದೆಯಲ್ಲ, ಎಲೆಗಳೆಲ್ಲ ಉದುರಿರುತ್ತೆ. ಮಳೆ ಊದಿ ಎಲ್ಲ ಎಲೆ ಎಲ್ಲ ಉದುರಿತ್ತು ಮನೆ ಬಾಗಿಲಲ್ಲಿ. ಅದಕ್ಕೆ ಅಮ್ಮ ನೀಟಾಗಿ ಕಸ ಗುಡಿಸ್ತಾ ಇದ್ದಾರೆ. ಬಸವ ನೋಡಿ ರೌಂಡ್ ಹೊಡಿತಾ ಇದ್ದಾನೆ ಬಸವಣ್ಣ ಬೆಳಗ್ಗೆ.
ನನ್ನ ಮಗಳು ನೋಡಿ ಇನ್ನೂ ಮಲಗಿದ್ದಾಳೆ. ಇಲ್ಲಿಗೆ ಬಂದುಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ, ಎಷ್ಟು ಕೂಗಿದ್ರೂ ಇದ್ದಾಳಲ್ಲ. ಬೆಳಗ್ಗೆ ಚಿಕನ್ ತಂದಿಟ್ಟಿದ್ದಾರೆ. ನಮ್ಮಮ್ಮ ಇದರಲ್ಲಿ ಏನೋ ಮಾಡ್ತೀನಿ ಅಂದರು ಸ್ಪೆಷಲ್ಲು, ನೋಡೋಣ ಏನು ಮಾಡ್ತಾರೆ ಅಂತ. ಚಿಕನ್ ಕೈಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಮಟನ್ ಬಿರಿಯಾನಿ, ಚಿಕನ್ ಕೈಮಾ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು, ಸಂಡೇ ಸ್ಪೆಷಲ್. ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನಾನೀಗ. ನೋಡಿ, ನಮ್ಮದು ಸೈಟ್ ಹತ್ರ ಬಂದಿದ್ವಿ. ಅಮ್ಮ ಗಿಡಗಳೆಲ್ಲ ಹಾಕಿದ್ದಾರೆ. ಇಲ್ಲೊಂದು ಚಿಕ್ಕ ಟೊಮೊಟೊ ಗಿಡ ಇದೆ, ಚೆರಿ ಹಣ್ಣುಗಳು ಅಂತಾರಲ್ಲ, ಚಿಕ್ಕ ಟೊಮೊಟೊ ಗಿಡಗಳು ಎಷ್ಟು ಚೆನ್ನಾಗಿದೆ ನೋಡಿ. ಬಾರೇ ಇಲ್ಲಿ ಬಾ, ಕಲ್ಲು ಚೆನ್ನಾಗೈತೆ. ಎಷ್ಟು ಸಿಕ್ಕೈತೆ ನೋಡಿ, ಕುಯ್ಕತಾ ಎಷ್ಟೊಂದು ಐತೆ. ಅಲ್ಲೆಲ್ಲ ಒಳಗಡೆ ಎಲ್ಲ ಐತೆ. ಅದಿನ್ನ ಕಾಯಿ ಅಲ್ಲಿ ಅಮ್ಮ, ಅದೇ ಇನ್ನೊಂದು ಅದು ಆ ಗುಳ್ಕಾಯಿ ತೋರಿಸ್ಕೊಂಡು ಕಾಸಿನವ್ರು ಬಂದಾಗ ಎತ್ಕೊಟ್ಬಿಡ್ಬೋದಿಲ್ಲ. ಮತ್ತು ಈ ಸೊಪ್ಪು ಬೇಳೆ ಸಾಂಬಾರಿಗೆ ಬೇಳೆ ಹಾಕ್ಬಿಟ್ಟು ಈ ಸೊಪ್ಪು ಹಾಕಿದ್ರೆ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಚೆನ್ನಾಗಿರುತ್ತೆ ಈ ಸೊಪ್ಪು. ಬರೀ ಬೇಳೆ ಹಾಕ್ಬಿಟ್ಟು ಈ ಸೊಪ್ಪನ್ನ ಸಣ್ಣ ಕುತ್ರಿಸ್ಬಿಟ್ಟು ಬೇಳೆ ಜೊತೆ ಹಾಕ್ಬಿಟ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಈ ಮಸೊಪ್ಪು ಸಾಂಬಾರು ಜೊತೆನೂ ಹಾಕ್ತಾರೆ ಇದನ್ನು. ಸೊಪ್ಪು ಕುಯ್ಕೊಡು ಮತ್ತೆ ಇದನ್ನ ಈ ಕಲ್ಲತ್ರ ಬಾಗಿ. ಅದ್ಯಾವುದು ಸೊಪ್ಪು? ಪಾಲಕ್ಕ? ಹಾಂ, ಈ ಪಾಲಕ್ ಸೊಪ್ಪು ಇಲ್ಲ, ಮಸೊಪ್ಪು ಜೊತೆ ಹಾಕೋದು ಸೊಪ್ಪು ಇದು. ತಲಿ ಅಲ್ಲ ಅವನು ಕೊಡು, ಗುಳ್ಕಾಯಿ ಕುಯ್ತಾರೆ. ನಾನು ಅಲ್ಲೇ ಎಲ್ಲಿ ಹೋಗ್ಲಿ. ಬಾಟ್ಲೆ ಸೊಪ್ಪು ತರ ಇದು. ಸೇಮ್ ಬಾಟ್ಲೆನೇ ಇದು. ತಗೊಳ್ಳಿ. ನಾವು ಮಾಮೂಲಿ ಹೇಳ್ತೀವಿಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದೀವಿ. ಕಾತ್ರಿ ಆಗುತ್ತೆ ನಾವು. ನೋಡಿ, ಗುಳ್ಕಾಯಿ ಮೈಸೂರಲ್ಲಿ ನಮ್ಮ ತಂಗಿ ಮನೆ ಹತ್ರ ಕಿತ್ಕೊಂಡು ಬಂದು ನಮ್ಮಮ್ಮ ಬೀಜ ಹಾಕಿದ್ರು. ಅದೆಲ್ಲ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಮೈಸೂರು ಗುಳ್ಕಾಯಿ ಪಾಲಲ್ಲಿ ಬಂತು ಅಲ್ವಾ? ಏನು ಚೆನ್ನಾಗಿರೋದು ಎತ್ಕೊಂಡು ಹೋಗೋದು. ಚಿಕ್ಕ ಹತ್ರ ಎತ್ಕೊಬಾನು ಫ್ರಿಜ್ ಅಂತ ಇಕ್ಕಿದರಿಕಿಲ್ವಾ? ಇದಕ್ಕೆ ಹಿಡ್ಕೊಳ್ಳೋದೇ ಇಲ್ಲ. ಅದು ಕುಂಡಿ ಅದು ಯಾವ್ದು ತಂದಿರೋದು? ಅದು ಮುರಿದು ಹಾಕ್ಬಿಟ್ಟದ. ಏ ಜಾನು, ಈ ಥರ ನಾವು
ಕುಳ್ಕಾಯಿ ಮುಳ್ಳಿರುತ್ತೆ ಇದರಲ್ಲಿ. ಕಟ್ ಮಾಡಿ ಅಲ್ಲೇ ಬಿಟ್ಟೆ. ನಾನೇ ಇಲ್ಲಿಂದ ನೀನು ಏನಂತಿದೆ ಈ ಕಾಯಿಗೆ ಅವ ಜ್ಞಾಪಿಸ್ಕೊಳ್ತೀಯಾ? ಹೆಸರು ಗೊತ್ತಾ ಹೇಳ. ನಾನು ಅವ್ವ ಏನಂತಿದ್ದೆ ಗೊತ್ತಾ, ಅವ್ವ ಅವತ್ತು ಇದ್ರ ಹೆಸರು ಗೊತ್ತಿಲ್ಲದೆ ಅವತ್ತು ಹೂಸುಂಡೆಕಾಯಿ ನೋಡಿ. ಅಲ್ಲಿಂದ ಕಿತ್ಕೊಂಡು ಬಂದಿದ್ವಲ್ಲ ಉಸರ್ ಮನೆಯಿಂದ, ಅದನ್ನ ಜಜ್ಬಿಟ್ಟು ಬೀಜಗಳು ಹಾಕಿತ್ತಲ್ಲ. ಗಿಡಗಳು 4-5 ಗಿಡಗಳು ಬಂದು ಇಲ್ಲಿ. ಬಂದೈತಲ್ಲ. ಒಳ್ಳೇದು ಸಾಂಬಾರು ಮಾಡ್ಕೊಂತೀನಿ. ಯಾವುದು ಇದು ತಿರ್ಗಾ ಇನ್ನೂ ಆಯ್ತು ಅಷ್ಟೊಂದು. ಸೂಪರ್. ಏನು ಸಾಂಬಾರು ಮಾಡೋದು? ಮಸೊಪ್ಪು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೊಪ್ಪು ಹಾಕ್ಬೇಕಲ್ವಾ? ಕೀರೆ ಸೊಪ್ಪು. ಇಷ್ಟು ಸೊಪ್ಪು, ಸುಂಡೆಕಾಯಿ, ಒಂದು ಸ್ವಲ್ಪ ಗಣಕೆ ಸೊಪ್ಪು, ಸ್ವಲ್ಪ ಚೆರಿ ಟೊಮೊಟೊಗಳು ಸಿಕ್ಕಿದ್ವು. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ. ನೋಡಿ, ಹಳ್ಳಿಲಿದ್ದರೆ ದುಡ್ಡಿಲ್ಲದೆ ಇಷ್ಟು ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇದೆಲ್ಲ ಸಿಗುತ್ತೆ. ಸಿಟಿಲಾದರೆ ದುಡ್ಡು ಕೊಟ್ಟೇ ತಗೊಂಡು ಬರಬೇಕು ಅಂಗಡೀಲಿ. ಏನ್ರಿ, ಏನು ತಿಂತಾ ಇದೆಯಾ? ಉಪ್ಪಿಟ್ಟು. ಆರೋಗ್ಯಕರವಾದ ಫುಡ್ಡು ಉಪ್ಪಿಟ್ಟು. ಬೆಳಗ್ಗೆ ಅಮ್ಮ ಉಪ್ಪಿಟ್ಟು ಮಾಡಿದರು, ತಿಂತಾ ಇದ್ದಾರೆ. ಈಗ ತಿಂದ್ಬಿಟ್ಟು ರೆಡಿ. ಅಲ್ಲಿಗೆ ಒಂದು ಮದುವೆ ಇದೆ ಮದ್ದೂರಲ್ಲಿ, ಅಲ್ಲಿಗೆ ರೆಡಿಯಾಗಿ ಈಗ ಹೊರಡ್ತಾರೆ. ಈಗ ಮದ್ದೂರಲ್ಲಿ ಯಾರು ಮದುವೆ? ನನ್ನ ಫ್ರೆಂಡರ ಅಕ್ಕನ ಮಗಂದು. ಈಗ ಮದುವೆಗೆ ಹೋಗ್ತಾರೆ ತಿಂಡಿ ತಿಂದ್ಬಿಟ್ಟು. ಅಯ್ಯೋ ಯಾರವ. ಈಗ ನಮ್ಮಮ್ಮ ಚಿಕನ್ ಕೈಮಾ ಸಾಂಬಾರು ಮಾಡಿದ್ದಾರೆ. ಚಿಕನಲ್ಲಿ ಕೈಮಾ ಮಾಡಿಬಿಟ್ಟು ಸಾಂಬಾರು ಮಾಡಿದ್ದಾರೆ. ಚಿಕನ್ ಕೈಮಾ ಚಾಪೀಸ್ ತುಂಬ ಚೆನ್ನಾಗಿದೆ. ಅದು ವಿಡಿಯೋ ಮಾಡ್ಕೊಳ್ಳೋದ ಅಂದರೆ ಯಾಕೋ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು, ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸಲ ಈ ರೆಸಿಪಿ ತೋರಿಸ್ತೀವಿ. ತುಂಬ ಚೆನ್ನಾಗಿದೆ, ನಾವು ಟೇಸ್ಟ್ ನೋಡಿದ್ವಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಚಿಕನ್ ಚಾಪ್ಸ್ ಮಾಡಿದ್ದಾರೆ. ಚಿಕನ್ ಕೈಮಾ ಉಂಡೆ ಮಾಡಿ ಚಿಕನ್ ಚಾಪ್ಸ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಏನೂ ಹಾಕಿಲ್ಲ ನೋಡಿ, ಒಂದು ಸ್ವಲ್ಪ ಕೂಡ ಒಡೆದೋಗಿಲ್ಲ. ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ. ಚಿಕನ್ ಕೈಮಾ ಚಾಪೀಸ್. ಬಿಸಿ ಅನ್ನ ಮಾಡಿದ್ದಾರೆ. ಈಗ ಹುಡುಗರಿಗೆ ಇದನ್ನು ಕೊಡ್ತೀವಿ. 3 ಗಂಟೆ 4 ಗಂಟೆಗೆ ನಮ್ಮ ಯಜಮಾನ್ರು ಮದುವೆಗೆ ಹೋಗಿದ್ದಾರೆ. ಅವರು ಎಲ್ಲ ಬರ್ತಾರೆ. ಇನ್ನು ನನ್ನ ತಮ್ಮನೂ ಸಂಜೆ ಬರ್ತಾನೆ. ಆವಾಗ ಮಟನ್ ತಂದಿದ್ದೀವಿ. ಮಟನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಬಂದಾದಮೇಲೆ ಮಾಡೋಣ ಅಂದ್ಬಿಟ್ಟು ಅದನ್ನು ಮಟನ್ ಹಂಗೆ ಇಟ್ಟಿದ್ದೀವಿ. ಚಿಕನ್ ತಂದು ಚಿಕನ್ ಕೈಮಾ ಕಬಾಬ್ ಚಿಕನ್ ಕೈಮಾ ಚಾಪ್ಸ್ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ. ಅವ್ರು ಬಂದಾದಮೇಲೆ ಎಲ್ಲರೂ ಊಟ ಮಾಡೋಣ ಬಿಸಿ ಬಿಸಿ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಮಾಡೋಣ ಸಂಜೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಅದು. ಬಿಸಿ ಅನ್ನಕ್ಕೆ ಇಟ್ಟಿದ್ದಾರೆ. ಈಗ ಅನ್ನ ಚಾಪ್ಸ್. ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾರೆ. ಜನವಿ, ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ ಅಣ್ಣ. ಚಿಕನ್ ಕೈಮಾ ಚಾಪೀಸ್. ಮಟನ್ ಕೈಮಾನೇ ಹೊಡೆದೋಗ್ಬಿಡುತ್ತೆ ಒಂದೊಂದು ಸಲ. ಚಿಕನ್ ಕೈಮಾ ಒಂದು ಸ್ವಲ್ಪನೂ ಹೊಡೆದಾಗಿಲ್ಲ, ಚೆನ್ನಾಗಿ ಬಂದಿದೆ ಮಾತ್ರ. ಸೂಪರ್ ಆಗಿದೆ ಅಣ್ಣ. ಏನಾಯ್ತಂತೆ ನ್ಯಾಯ? ಏನಕ್ಕೆ ಒಬ್ರಿಗೊನೆ ಹಿಂಗೆ ಹಾಕೊಂಡಿದ್ದು ಕಲರು. ಒಂದೇ ಕಲರ್ ನಮ್ಮ
ಮನೇಲಿ ಅವೇ ಸುಮ್ಮನೆ ಹಾಕತ್ತಾರೆ ಎಲ್ಲ ತಗೊಬಂದು ಕೊಡ್ತೀನಿ ಒಂದು ಡಜನ್ ಜನವಿ ಮರ್ತ್ಕೊಳ್ದಾಗೆ ಅದೊಂದು ಅದಲ್ಲ ಬಾಟ್ಲು ಹ್ಞೂ ನಮ್ದು ಅದಲ್ಲೇ ತಗೋಬಾ ತಗೊಂಡು ಅಜ್ಜಿ ಕೊಟ್ಬಿಡು. ಈಗ ರಾತ್ರಿ ಊಟಕ್ಕೆ ಅಮ್ಮ ಮಟನ್ ಬಿರಿಯಾನಿ ಮಾಡಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ನೋಡ್ದು. ಮಟನ್ ಬಿರಿಯಾನಿ ನಮ್ಮ ಮಕ್ಕಳು ಅವಾಗಲೇ ಹೊಡಿತಾ ಇದ್ದಾರೆ. ಇದು ಮಧ್ಯಾಹ್ನ ಮಾಡಿದ್ದು ಚಿಕನ್ ಕೈಮಾ ಚಾಪೀಸ್, ಅದು ಸ್ವಲ್ಪ ಇದೆ. ಈಗ ಅದ್ರ ಜೊತೆ ಇದನ್ನು ಖಾಲಿ ಮಾಡಿ ಈಗ ಮುಗಿಸ್ತೀವಿ ಇದನ್ನೆಲ್ಲ. ಹೆಂಗೈತೆ ಜನಮಿ ಬಿರಿಯಾನಿ? ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಚೆನ್ನಾಗಿ ಮಾಡಿದ್ದೀರಾ ಅಮ್ಮ. ನಾವು ಯಜಮಾನ್ರು ಬೆಳಿಗ್ಗೆ ಮದುವೆಗೆ ಹೋಗ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಕ್ರಿಕೆಟ್ ಆಡ್ಕೊಂಡು ಬಂದಿರೋದು. ಅದು ಯಾವುದೋ ಮ್ಯಾಚ್ ಗೆದ್ದುಬಿಟ್ರಂತೆ, ಅದು ಗೆದ್ಲು ಇಲ್ಲ ಸೋಲು ಇಲ್ಲ ಅನ್ನೋ ಥರ ಮಾಡ್ಕೊಂಡು ರನ್ನರ್ ಆಫ್ ಆದ್ವಿ. ಸ್ವಲ್ಪ ಆಶೀರ್ವಾದ ಮಾಡಲಿಲ್ಲ, ಸ್ವಲ್ಪ ನಗ್ನಗ್ತ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕಪ್ಪು ಹೊಡಿತಿದ್ವಿ, ಬೆಳಿಗ್ಗೆ ಪ್ರೈಸು ಬರ್ತಿತ್ತು. ಬೆಳಿಗ್ಗೆ ಏನು ಹೇಳಿದ್ದು ಮದುವೆಗೆ ಹೋಗ್ತೀನಿ ಅಂತ ತಾನೆ, ಮದ್ವೆಗೂ ಹೋಗಿದ್ದೆ, ಮದುವೆಗೆ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನಮಗೆ ಸುಳ್ಳು ಹೇಳ್ಬಿಟ್ಟು ಅದಕ್ಕೆ ಹೋಗಿದ್ದು. ಏನು ಇದ ಆರಾಮಾಗಿ ಆರೋಗ್ಯಕರವಾದ ಬೆಳವಣಿಗೆ, ಆರೋಗ್ಯಕರವಾದ ಬೆಳವಣಿಗೆಗಳಲ್ಲ, ಹಾಳೋಗಕ್ಕೆ ಒಳ್ಳೆ ಬೆಳವಣಿಗೆಗಳು ಅವೆಲ್ಲ. ಮದ್ದೂರು ಏನು ಕ್ರಿಕೆಟ್ ಮುಖ ತೋರಿಸುವಸಿನ ಗೆದ್ದಿರೋ ಮುಖನ ನಿಮಿಷ ಇದನ್ನ ತೋರಿಸ್ತಿದ್ರು. ಯಾರು ಕೊಟ್ಬಿಟ್ಟು ಬಂದೆ ಅದನ್ನು? ಕ್ಯಾಪ್ಟನ್ ಎತ್ಕೊಂಡೋದ್ರು. ನಂದು ಟೀಮ್ ಪೂರ್ತಿ ನಿಂತಿದ್ದೀವಿ. ಅದನ್ನ ಮಂಡ್ಯ ಮನೆಗೆ ಇಸ್ಕ ಬರ್ತದೆ ಅಲ್ವಾ? ಅಲ್ವಾಪ? ಬರೀ ನೀನು ಹೋಗಿದ್ಯ ಎಲ್ಲ ಮ್ಯಾಚಲ್ಲೂ ರನ್ ಸಪ್ಲೈ ಗೆದ್ದಿದ್ದ, ಒಂದು ವಿನ್ನರ್ಗೆ ಮ್ಯಾಚ್ ಇರಲಿಲ್ಲ. ಎಲ್ಲಿ ನಡೆದದ್ದು? ಯಾವ ಊರು ಮ್ಯಾಚ್ ಇದು? ಮದ್ದೂರಲ್ಲಿ 35+ ಲೆಜೆಂಡರಿ ಕ್ರಿಕೆಟ್ದು ಆಡಿದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು ಮ್ಯಾಚು. ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ವಿನ್ನರ್ ಆಗ್ಬೋದಿತ್ತು. ಬೆಟರ್ ಲಕ್ ನೆಕ್ಸ್ಟ್ ಡೇ. ಏನಂತೀರ? ಏನೂ ಇಲ್ಲ, ಗೋವಿಂದ ಅಂತೀವಿ ಅಷ್ಟೇ. ಗೋವಿಂದ. ಗೋವಿಂದ. ಇವತ್ತು ಸಂಡೇ ಬಂದಿರೋದು ಇಷ್ಟೊತ್ತು. ಟೈಮ್ ಆವಾಗಲೇ ಊರಿಗೆ ಹೋಗೋಣ ಅಂತ ಅಂದರೆ ಟೈಮ್ ಎಷ್ಟಾಗಿದೆ ನೋಡಿ, 9:15. ಈಗ ಊಟ ಮಾಡ್ಬಿಟ್ಟು ಇಲ್ಲೇ ಮಲಗ್ತೀವಿ. ಬೆಳಗ್ಗೆ ಎದ್ದು ಹೊತ್ತಿನಂತೆ ಹುಡುಗರಿಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದನೇ ಊರಿಗೆ ಹೊರಡ್ತೀವಿ. ಸ್ಕೂಲ್ಗೂ ಇಲ್ಲಿಂದನೇ ರೆಡಿ ಆಗಬೇಕು ಅವರು. ಅಮ್ಮ ತಿಂಡಿ ಮಾಡಿ ಕಳಿಸ್ತಾರೆ ಬೆಳಗ್ಗೆನೆ. ಇಲ್ಲೇ ತಿಂಡಿ ತಿನ್ಕೊಬಿಟ್ಟು ಬೇಗ ಮನೆಗೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ತಗೊಂಡು ಹೋಗ್ತಾರೆ ಅಲ್ಲಿಂದ ಸ್ಕೂಲ್ಗೆ. ಹೋಗಪ್ಪ, ಬಿಸಿ ಬಿಸಿ ಬಿರಿಯಾನಿ, ಮಟನ್ ಬಿರಿಯಾನಿ ಬೇಡವಾ? ರೆಡಿ ಆಗಿದೆ, ಮುಖ ತೊಳ್ಕೊಂಡು ಬರ್ತೀನಿ. ಮುಖ ತೊಳ್ಕೊಂಡು ಬರ್ತಾರೆ ಬಾರ್ಸೋದಕ್ಕೆ. ಈಗ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಸೋಮವಾರ ಬೆಳಗ್ಗೆ ಎದ್ದು ಹುಡುಗರು ರೆಡಿ ಆಗ್ತಾ ಇದ್ದಾರೆ. ಜಗತ್ತಿಗೆ ಬೇಕಾದ್ರೆ ಕಷಾಯ ಕೊಡು, ಕುಡ್ಕೊಂಡು ಆದ್ಮೇಲೆ ಬೇಕಾ ಚಿತ್ರಾನ್ನ ತಿಂತೀನಿ ಅನ್ನೋ ಸ್ಪೂನ್ಗೆ ಹಾಕಿ ಅಲ್ಲಿ ಬಾಕ್ಸಲ್ಲಿ ಕೊಡು ತಿಂದ್ಕೊಂಡು ಕಾರಲ್ಲಿ. ಕಷಾಯ ಮಾಡ್ತಾ ಇದ್ದಾರೆ. ಶುಂಠಿ, ಮೆಣಸು, ತುಳಸಿ ಮತ್ತು ಇನ್ನೊಂದೆಲೆ ಯಾವುದು, ದೊಡ್ಡಿ ಪತ್ರ ಎಲ್ಲನೂ ಹಾಕಿ ಬೆಳಗ್ಗೆ ಕಷಾಯ ಮಾಡ್ತಾರೆ. ತಿಂಡಿಗೆ ಚಿತ್ರಾನ್ನ ಮಾಡಿದ್ದಾರೆ. ನಮಗೂ ಬಾಕ್ಸ್ಗೆ ಹಾಕಿ ಎಲ್ಲನೂ ಕೊಟ್ಟಿದ್ದಾರೆ ಹುಡುಗರಿಗೆ. ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ನೋಡಿ. ಟಿಪ್ಪದಲ್ಲಿ ಸಾಂಬಾರು ಮತ್ತು ಚಿತ್ರಾನ್ನ, ಬೇಳೆ ಸಾಂಬಾರು
ಇದರಲ್ಲಿ ಚಿತ್ರಾನ್ನ ಐತೆ. ಹುಡುಗರಿಗೆ ಬಾಕ್ಸ್ಗೆ ಹಾಕ್ಬಿಟ್ಟು ಅಲ್ಲಿಂದ ಬಟ್ಟೆ ಹಾಕ್ಬಿಟ್ಟು ಬೇಗ ಬೇಗ ಅವ್ರನ್ನ ಕಳಿಸ್ಬೇಕು ಸ್ಕೂಲ್ಗೆ. ಟೈಮ್ ಆಯಿತು. ಈಗ ಟೈಮ್ ಎಷ್ಟಾಗೈತೆ? 7:30. ಸ್ಕೂಲಿಗೆ ಟೈಮ್ ಆಯ್ತೈತೆ. ಇವ್ರು ಇನ್ನೂ ಇಲ್ಲೇ ಓಡಾಡ್ತಾವ್ರೆ ಇಬ್ಬರೂ ಇನ್ನೂ. ಎಷ್ಟು ಟೈಮು? 7:30. ಸಿಕ್ಕೋ ಇಲ್ಲಿ ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ. ಹೇಳಲ್ವಾ? ನಿಮ್ಮೂರು ಯಾವುದು ಹೇಳು? ಊರು ಯಾವುದು? ನಮ್ಮೂರು ಯಾವುದು ಹೇಳ್ಬಿಡು. ಹೇಳು ಊರು ಯಾವುದು ಹೇಳು ವಂಶಿ. ಚಾಕ್ಲೇಟ್ ತಗೊಡ್ತೀನಿ ನಂಗೆ. ನಿಮ್ಮ ಜಿಲ್ಲೆ ಯಾವುದು? ವಂಶಿ ನಮ್ಗೆ ಹೇಳು ವಂಶಿ. ವಿಡಿಯೋ ಮಾಡಿ ಕೇಳು ಮೇಲೆ ಸ್ಕೂಲ್ಗೆ ಹೋಗಲ್ವೇ ನೀನು? ಮಂಗಳವಾರಕ್ಕೆ ಬರ್ತಾನೆ. ಏನಕ್ಕೆ ಬರ್ತೀವಿ? ಅದೇ ಪಾರ್ವತಿ ದೊಡ್ಡಮ್ಮ ಆನ್ ಮಾಡಿದ್ದೀರಾ? ಮನೆಗೆ ಬಂದ್ವಿ. ಈಗ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಬರೀ ಕಚ್ಚಾಡೋದೆ. ಊರಿಂದ ಬಂದರು, ರೆಡಿಯಾಗಿ ಈಗ ಹೋಗ್ತಾ ಇದ್ದಾರೆ. ಊರಿಗೆ ಬಂದು ಹುಡುಗರಿಗೆಲ್ಲ ಬೇಗ ಬೇಗ ರೆಡಿ ಮಾಡಿ ತಿಂಡಿ ಹಾಕಿ ಸ್ಕೂಲಿಗೆ ಕಳಿಸ್ದೆ. ಈಗ ಅಮ್ಮ ಸೊಪ್ಪು, ಟೊಮೊಟೊ, ಈರುಳ್ಳಿ, ಸಾಂಬಾರು ಮತ್ತು ಚಿತ್ರಾನ್ನ ಮಾಡಿದ್ರು ತಿಂಡಿಗೆ ಎಲ್ಲನೂ ಕಳಿಸಿದ್ದಾರೆ. ಈಗ ಇದೆಲ್ಲನೇ ಎತ್ತಿಟ್ಬಿಟ್ಟು ಇವತ್ತು ಸೋಮವಾರ ನಾನು ಸ್ನಾನ ಮಾಡಿಕೊಂಡು ವಾರ ಎಲ್ಲ ಮಾಡಬೇಕು. ಬೆಟ್ಟದಲ್ಲಿ ಕೈ ಜ್ಯೂಸ್ ಮಾಡಬೇಕು. ಈಗ ಮಾಡ್ತೀನಿ. ಈಗ ಆರಾಮಾಗಿದ್ದೆ ಅಲ್ಲಿ. ಈಗ ತಿರ್ಗಾ ಯಥಾ ಪ್ರಕಾರ ಬಂದು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲೇ ಹೋದರೂ ಬರಲೇಬೇಕು ನಮ್ಮ ಮನೆಗೆ. ಪಾಪ ಅಮ್ಮನೇ ಎಲ್ಲನೂ ಮಾಡ್ತಾಯಿದ್ರು. ಅಲ್ಲಿ ಹೋದರೆ ಕೂತ್ಕೊಂಡು ಒಂದು ಸ್ವಲ್ಪ ಕಾಫಿ, ಟೀ, ಊಟ ಎಲ್ಲ ಮುಂದಕ್ಕೆ ತಂದು ಕೊಡ್ತಿದ್ರು. ಪಾಪ ನಾವಿಲ್ಲಿ ಬಂದು ನಾವೇ ಬೇಯಿಸ್ಕೊಂಡು ನಾವೇ ತಿನ್ನಬೇಕಿಲ್ಲಿ. ಆದರೂ ಒಂದಿನಾದರೂ ನೆಮ್ಮದಿಯಾಗಿ ಖುಷಿಯಾಗಿ ನೆಮ್ಮದಿಯಿಂದ ಇದು ಬರ್ತೀವಿ ಅಂದರೆ ನಮ್ಮ ತಾಯಿ ಮನೆ ಒಂದೇ ಹೆಣ್ಮಕ್ಳಿಗೆ ಅಲ್ವಾ? ಈಗ ಬಂದೀಗ ಯಥಾ ಪ್ರಕಾರ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಈಗ